forever on fire. ನಮ್ಮನ್ನು ಆಯ್ಕೆ ಮಾಡೋದು ಅಧಿಕಾರದಿಂದ ಕೆಳಗಿಳಿಸೋದು ಜನ. ನಮ್ಮನ್ನು ಆಯ್ಕೆ ಮಾಡಬೇಕಾದ್ರೂ ಜನನೇ ಬರೋದು, ನಮ್ಮನ್ನು ಕೆಳಗಡೆ ಇಳಿಸಬೇಕಾದ್ರೂ ಜನನೇ ಡಿಸೈಡ್ ಮಾಡೋದು ಮತದಾನದ ಮೂಲಕವಾಗಿ. ಈ ಥರ ಸುಳ್ಳು ಆರೋಪವನ್ನು ಮಾಡಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. BJP ವಿಜಯೇಂದ್ರ ವಿರುದ್ಧವಾಗಿ ಯತೀಂದ್ರ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿರೋದು. ಏನೇ ಇರಲಿ, ಒಂದು ಸರ್ಕಾರ ರಚನೆ ಆಗಬೇಕಾದ್ರೂ ಅಷ್ಟೇ, ಅದನ್ನು ಬೀಳಿಸ್ಬೇಕಾದ್ರೂ ಅಷ್ಟೇ, ಜನ ಡಿಸೈಡ್ ಮಾಡಬೇಕಾಗತ್ತೆ, ವೋಟ್ ಮಾಡ್ತಾರೆ ಜನ. ಈ ಒಂದು ವಿಚಾರದಲ್ಲಿ ವಿಜಯೇಂದ್ರ, BJP ಇವರೆಲ್ಲ ಸೇರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅಂಥೇಳಿ ಯತೀಂದ್ರ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. BJP JDS ಕುತಂತ್ರಗಳು ನಡೆಯೋದಿಲ್ಲ. BJPಯೇತರ ಪಕ್ಷಗಳು ಆಡಳಿತ ನಡೆಸುವ ರಾಜ್ಯಗಳ ಮೇಲೆ BJPಯವರು ಎಲ್ಲಿಲ್ವೋ, ಬೇರೆ ಯಾವುದೇ ಪಕ್ಷದ ಆಡಳಿತ ಇಲ್ಲಿ ಬಂದಿರುತ್ತೋ, ಬೇರೆಯವರೆಲ್ಲ ಮುಖ್ಯಮಂತ್ರಿಯ ಕೆಲಸವನ್ನು ಮಾಡ್ತಾ ಇರ್ತಾರೋ ಅಂಥ ರಾಜ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಏನೋ ಒಂದು ಗೂಬೆ ಕೂರಿಸಿ ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದೇ ಇವರ ಟಾರ್ಗೆಟ್ ಮಾಡಿ ಸರ್ಕಾರವನ್ನು ವೀಕ್ ಮಾಡುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾರೆ. ಸಿದ್ದರಾಮಯ್ಯ ಅವರಿಂದ ಸಿದ್ದರಾಮಯ್ಯ ಅವರನ್ನು ಮೊದಲಿಂದನೂ ಟಾರ್ಗೆಟ್ ಮಾಡಿಕೊಂಡೇ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಸುಳ್ಳು ಆರೋಪಗಳನ್ನು ಮಾಡಿ ಜನರಲ್ಲಿ ಅಪನಂಬಿಕೆ ಸೃಷ್ಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಇವರು. ಇದು ನಡೆಯೋದಿಲ್ಲ, ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂಥೇಳಿ MLC ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಯಾವುದೋ ಹೋರಾಟ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಸರ್ಕಾರ ಕೆಡುತ್ತೀನಿ ಅಂತ ಅದು ಪ್ರಜಾಪ್ರಭುತ್ವ ವಿರುದ್ಧವಾದಂಥದ್ದು. ಅವರು ಪ್ರತಿಪಕ್ಷಗಳಾಗಿ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ಹೊರತು ಜನರಿಂದ ಆಯ್ಕೆ ಸರ್ಕಾರನ ಕೇಳಿ ಕೆಲಸ ಮಾಡಬಾರ್ದು. ನಾವು ಆಯ್ಕೆ ಮಾಡೋದು